ರಾಷ್ಟ್ರಕೂಟ ಪಿಕ್ಚರ್ಸ್ ಲಾಂಛನದಲ್ಲಿ ವಿ ರವಿಕುಮಾರ್ ನಿರ್ಮಾಣದಲ್ಲಿ ತೆಲಿಕೆದಬಳ್ಳಿ ದೇವದಾಸ್ ಕಾಪಿಕಾಡ್ ನಿರ್ದೇಶನದಲ್ಲಿ ತಯಾರಾದ ಪುರುಷೋತ್ತಮನ ಪ್ರಸಂಗ ಕನ್ನಡ ಚಲನಚಿತ್ರವು ಮಾರ್ಚ್ 1ರಂದು ರಾಜ್ಯಾದ್ಯಂತ ಬಿಡುಗಡೆಗೊಳ್ಳಲಿದೆ. ಉತ್ತಮ ಹಾಸ್ಯ ಕಥಾಹಂದರವನ್ನು ಹೊಂದಿರುವ ಪುರುಷೋತ್ತಮನ ಪ್ರಸಂಗ ಸಿನಿಮಾವನ್ನು ತೆಲಿಕೆದಬಳ್ಳಿ ಡಾ ದೇವದಾಸ್ ಕಾಪಿಕಾಡ್ ಅವರು ನಿರ್ಮಿಸಿರುವುದು ಸಂತಸದ ವಿಚಾರ. ಅವರು ಮೊದಲ ಬಾರಿಗೆ ಕನ್ನಡದಲ್ಲಿ ಸಿನಿಮಾವನ್ನ ನಿರ್ಮಿಸಿದ್ದಾರೆ. ಈ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಡಾ ದೇವದಾಸ್ ಕಾಪಿಕಾಡ್ ಅವರು, ತುಳುವಿನಲ್ಲಿ ಮಾಡಿದ ಎಲ್ಲಾ ಚಿತ್ರಗಳಿಗೆ ಆಶೀರ್ವಾದ ಮಾಡಿದ್ದೇನೆ. ಇದೇ ರೀತಿಯ ದೊಡ್ಡ ಮಟ್ಟದ ಪ್ರೋತ್ಸಾಹವನ್ನ ಕನ್ನಡ ಚಿತ್ರಕ್ಕೆ ನೀಡಬೇಕು ಎಂದರು. ಈ ವರ್ಷ ವಿಶೇಷವಾಗಿ ಕನ್ನಡ ಸಿನಿಮಾ ಮಾಡಿ ಕೂತಿದ್ದೇನೆ ನಿಮ್ಮ ಮುಂದೆ. ನನ್ನ ತುಳು ಚಿತ್ರ ಎಲ್ಲ ಚಿತ್ರಗಳಿಗೂ ಆಶೀರ್ವಾದ ಮಾಡಿದ್ದೀರಿ. ಪತ್ರಿಕಾ ರಂಗ ಆಗಲಿ, ಮಾಧ್ಯಮದವರಾಗಲಿ, ಎಲ್ಲ ನಮ್ಮ ಚಿತ್ರಗಳಿಗೂ ಭಾಳ ದೊಡ್ಡ ಮಟ್ಟದ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ಈ ಸಲ ಕೂಡ ಒಂದು ದೊಡ್ಡ ಮಟ್ಟದ ಪ್ರೋತ್ಸಾಹವನ್ನು ಕನ್ನಡ ಚಿತ್ರಕ್ಕೆ ಕೊಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಪ್ರಪ್ರಥಮ ಬಾರಿ ಕನ್ನಡ ಸಿನಿಮಾ ಮಾಡಿದ್ದೇನೆ. ನಮ್ಮ ಟೀಮ್ ವರ್ಕ್, ನಮ್ಮ ಟೀಮಲ್ಲಿ ಬೊಳ್ಳಿ ಮೂವೀಸ್ನ ಈ ಟೀಮು ಎಲ್ಲರೂ ಸೇರಿ ಈ ಕನ್ನಡ ಸಿನಿಮಾವನ್ನು ಮಾಡಿದ್ದೀವಿ. ನೀವು ಆಶೀರ್ವಾದ ಮಾಡಿದರೆ, ಪ್ರೋತ್ಸಾಹ ಮಾಡಿದರೆ ಇನ್ನೊಂದು ಸಿನಿಮಾ ಖಂಡಿತ ಮಾಡ್ತೇನೆ ಅಂತ ಭರವಸೆ ಕೊಡ್ತಾ ಇದ್ದೇನೆ. ಪೃಥ್ವಿ, ಅಜಯ್ ಅಂತ ನಿಮ್ಮ ಆಶೀರ್ವಾದ ಬೇಕಿ ಹುಡುಗನಿಗೆ. ಭಾಳ ಒಂದು ಕನ್ನಡ ಚಿತ್ರರಂಗಕ್ಕೆ ಬೇಕಾದ ಹುಡುಗ, ಭಾಳ ಒಂದು ಮುಗ್ಧ ಸ್ವಭಾವದ ಹುಡುಗ. ಅಜಯನ್ನು ಕಂಡಾಗ ನನಗೆ ತುಂಬ ಖುಷಿ ಆಯ್ತಂದರೆ, ನಾನು ಪುರುಷೋತ್ತಮನನ್ನು ಯಾವ ರೀತಿಯಲ್ಲಿ ಕಲ್ಪನೆ ಮಾಡಿದೆ ಅದೇ ಪುರುಷೋತ್ತಮ ನನಗೆ ನೀಟಾಗಿ ಕಾಣ್ತಾ ಇದ್ದು. ನೋಡಿ, ಇಲ್ಲಿ ಕೂತಿದ್ದು ಅದೇ ಪುರುಷೋತ್ತಮ ನನಗೆ ಬೇಕಿತ್ತು. ಅಷ್ಟೇ ಚೆನ್ನಾಗಿ ನಾನು ಹೇಳಿದಾಗೆ ಅಭಿನಯ ಮಾಡಿದ್ದಾನೆ. ಅಭಿನಯ ಅವನಿಗೆ ಅಷ್ಟು ಕಷ್ಟ ಇಲ್ಲ, ಯಾಕಂದರೆ ಕೆನಡಾದಲ್ಲಿ ಅದೇ ತರಬೇತು ಪಡೆದು ಎಷ್ಟು 3 ವರ್ಷ ತರಬೇತು ಪಡೆದು ನಾನೊಬ್ಬ ನಟನಾಗಬೇಕು, ಒಬ್ಬ ಉದ್ಯಮಿಯ ಮಗ, ಉದ್ಯಮದ ಜೊತೆ ನಾನೊಬ್ಬ ನಟನಾಗಬೇಕು ಅಂತ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಟ್ರೈನಿಂಗ್ ಆಗಿ ಬಂದವ. ನನಗೆ ಭಾಳ ಖುಷಿ ಆಯಿತು. ಆದರೂ ನಾನು 1-2 ತಿಂಗಳು ವರ್ಕ್ಶಾಪ್ ತಗೊಂಡು ಅವನಿಗೆ ಈ ಸಿನಿಮಾ ಶೂಟಿಂಗ್ ಆರಂಭ ಮಾಡಿದ್ದೇವೆ. ನನಗೆ ಧೈರ್ಯ ಯಾಕೆ ಅಂತ ಹೇಳಿದರೆ, ನನ್ನ ಜೊತೆ ಬೊಳ್ಳಿ ಮೂವೀಸ್ ಒಂದು ಕ್ಲೀನ್ ಸಿನಿಮಾ ಗೊತ್ತಿರೋ ತಂಡ. ಅದಕ್ಕಿಂತ ಹೆಚ್ಚಾಗಿ ಅರ್ಜುನ್, ಅವರ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದೆ. ನನಗೆ ಸ್ವಲ್ಪ ಫುಲ್ ಧೈರ್ಯ ನಿಜವಾಗಿ. ಎಲ್ಲ ಅರ್ಜುನ್ ಬಿಹೈಂಡ್ ದ ಕ್ಯಾಮರಾ, ಅವನಿಗೆಲ್ಲ ಗೊತ್ತು. ಈಗ 2 ಸಿನಿಮಾ ಕೂಡ ನಿರ್ದೇಶನ ಮಾಡಿದ್ದಾನೆ, 2 ರಾಪಟ ಹಾಗೂ ಅಬತರ. ಆಮೇಲೆ ನಮ್ಮ ಟೀಮ್ ಅಲ್ಲಿ ಹಿಂದೆ ನಿಂತಿದ್ದಾರೆ ಎಲ್ಲ, ಅನೂಪ್, ವಿಕ್ರಮ್, ಸ್ಯಾಂಡಿ, ಸಂತೋಷ್, ಅದೊಂದು ಪ್ರಶಾಂತ್ ಕಲ್ಲಡ್ಕ, ಬಹಳ ಎಲ್ಲರೂ ಅವರ ನಿರ್ದೇಶಕರೇ ಅಂತ ಒಂದು ಒಳ್ಳೆಯ ಟೀಮ್ ಇತ್ತು. ಮತ್ತು ವಿಷ್ಣು ಸಾರ್ ಕೆನರಾ ಸಿನಿಮಾಟೋಗ್ರಫಿ, ವಿಷ್ಣು ಸಾರ್ ವರ್ಷ ತುಂಬ ಪ್ರಶಸ್ತಿ ಪಡೆದಂಥ ಸಿನಿಮಾಟೋಗ್ರಫರ್ ಅವರು ಸಿಕ್ಕಿದ್ರು. ಒಂದು ಒಳ್ಳೆಯ ಟೀಮ್ ಸಿಕ್ಕಿತ್ತು, ಜೊತೆಗೆ ನಿರ್ಮಾಪಕರ ಪ್ರೋತ್ಸಾಹ ಸಿಕ್ಕಿತ್ತು. ಇದರಿಂದ ಈ ಪುರುಷೋತ್ತಮ ಪ್ರಸಂಗ ಆರಂಭ ಆಯಿತು. ಆಮೇಲೆ ಮಧ್ಯೆ ನಮಗೆ ಸ್ವಲ್ಪ ಕೊರೋನಾದ ಸ್ವಲ್ಪ ತಡೆ ಆಯಿತು. ಇದರಿಂದ ಸ್ವಲ್ಪ ಲೇಟಾಗಿ ಬಿಡುಗಡೆ ಆಗ್ತಾಯಿದೆ. ಈಗ ನೀವು ಟ್ರೈಲರ್, ಟೀಸರ್ ಎಲ್ಲ ನೋಡಿರ್ಬೋದು, ಹಾಡುಗಳನ್ನು ನೋಡಿರ್ಬೋದು. ದೇವರ ದಯದಿಂದ ಈ ಹಾಡು ಮತ್ತು ಟ್ರೈಲರ್ ತುಂಬ ಬ್ಯಾಂಗ್ಳೂರಲ್ಲಿ ತುಂಬ ಸೌಂಡ್ ಆಗ್ತಾಯಿದೆ. ಎಲ್ಲರೂ ಕೇಳ್ತಾ ಇದ್ದಾರೆ, ಎಲ್ಲರೂ ಮೆಚ್ಕೊಂಡಿದ್ದಾರೆ. ಎಷ್ಟೋ ಲಕ್ಷ ವ್ಯೂವರ್ಸ್ ಆಗಿದ್ದಾರೆ. ಇದರಿಂದ ನಿಮ್ಮ ಎಲ್ಲರ ಆಶೀರ್ವಾದ ಅಂತೂ ಈ ಸಿನಿಮಾಗೆ ನಮಗೆ ಸಿಕ್ಕಿದೆ. 2 ಹೀರೋಯಿನ್ ಇದ್ದಾರೆ. ಒಬ್ಬಳು ಹೆಸರೇ ಬರೋದಿಲ್ಲ ನನಗೆ, ದೀಪಿಕಾ ದಿನೇಶ್. ಇನ್ನೊಬ್ಬಳು ರಿಷಿಕಾ ಅಲ್ಲ, ನಾನು ಯಾವಾಗಲೂ ರಾಂಗ್ ಕರೀತೇನೆ ನೋಡೋದು. ರಿಷಿಕಾ, 2 ನಾಯಕಿಯರು ಅಜಯ್ಗೆ. ಬಟ್ ಈ ಸಿನಿಮಾದ ಕತೆ ನಾನು ಹೇಳಿಕ್ಕೆ ಹೋಗೋದಿಲ್ಲ. ಒಬ್ಬ ಹುಡುಗನ ಎಲ್ರಿಗೂ ಒಂದೊಂದು ಡ್ರೀಮ್ ಇರುತ್ತೆ. ನಾನೊಬ್ಬ ಪತ್ರಕರ್ತನಾಗಬೇಕು ಅಂತ ಒಂದು ಡ್ರೀಮ್ ಇರುತ್ತೆ ಕೆಲವರಿಗೆ. ನಮ್ಮ ದಿನೇಶ್ಗಿತ್ತು, ಚಿಕ್ಕಂದಿನಲ್ಲಿ ಎಲ್ಲ ಗೋಡೆಯಲ್ಲೆಲ್ಲ ಬರೆಯೋದು ಎಲ್ಲ ಇತ್ತು. ಹಾಗೆ ಪ್ರತಿಯೊಬ್ಬರ ಮನುಷ್ಯನಲ್ಲೂ ಎಲ್ರಿಗೂ ಒಂದೊಂದು ಡ್ರೀಮ್ ಇತ್ತು. ನನ್ನೊಂದು ಡ್ರೀಮ್ ಇತ್ತು, ನಾನೊಬ್ಬ ನಟನಾಗಬೇಕು, ನಾನೊಬ್ಬ ಬರಹಗಾರನಾಗಬೇಕು ಅಂತ. ಚಿಕ್ಕಂದಿನಲ್ಲಿ ನಾನೊಬ್ಬ ಯಕ್ಷಗಾನ ಕಲಾವಿದನಾಗಬೇಕು ಅಂತ. ಆದರೆ ಒಂದು ಕಲಾವಿದನಾಗಿದ್ದೇನೆ. ಆ ಡ್ರೀಮ್ನ ಹಿಂದೆ
ಪಡುವ ಕಷ್ಟ ಬವಣೆಗಳು ಈ ಸಿನಿಮಾ ಪುರುಷೋತ್ತಮನ ಪ್ರಸಂಗ ಆಗಿದೆ. ಸಿನಿಮಾದ ನಿರ್ಮಾಪಕ ವಿ ರವಿಕುಮಾರ್ ಅವರು ಮಾತನಾಡಿ, ವಿಭಿನ್ನ ಕಥಾಹಂದರ ಹೊಂದಿರುವ ಕನ್ನಡ ಸಿನಿಮಾ ತಯಾರಾಗಿದ್ದು ಬಿಡುಗಡೆಗೆ ಸಿದ್ಧಗೊಂಡಿದೆ. ಮಾರ್ಚ್ 1ರಂದು ಸಿನಿಮಾ ರಾಜ್ಯಾದ್ಯಂತ ತೆರೆ ಕಾಣಲಿದ್ದು ಎಲ್ಲರೂ ಪ್ರೋತ್ಸಾಹಿಸಬೇಕು ಎಂದರು. 14 ವರ್ಷಗಳ ಕನಸು ನನಸಾಗ್ಬೋದು ನಾವು ಅಂತೇಳಿ ನಾನು ಪುತ್ತೂರನ್ನ ಕೇಳ್ಕೊಂಡಿದ್ದಕ್ಕೆ ಕರೋನಾ ಟೈಮ್ದಲ್ಲಿ ಹೆಂಗೋ ಕಷ್ಟ ಬಂದರು, ದೊಡ್ಡ ಮನಸ್ಸು ಮಾಡಿ ಬಂದರು. ನಾನು ಸಿನಿಮಾ ತೆಗಿಯೋದು ಬೇರೆ ಬಿಡೋದು ಬೇಡ, ನನ್ನ ಆರಾಧಿಸುವಂಥ ನಟರು ಬಂದರು ನನ್ನ ಹುಡ್ಕೊಂಡು ಅಂತೇಳಿ ಖುಷಿಯಾಗಿ ನನ್ನ ಅವ್ರನ್ನ ಆತ್ಮೀಯವಾಗಿ ಬರಮಾಡಿಕೊಂಡು ಮಾತಾಡ್ತಾ ಸಿನಿಮಾ ಹೆಸರು ಹೇಳಿಲ್ಲ. ಏನಾದ್ರು ಬಂದಿದ್ದ ತಕ್ಷಣ ಸಿನಿಮಾ ಮಾಡ್ಕೊಂಡಿದ್ದು ಸರ್ ಅಂತಂದರೆ ಕಾಮನ್ ಇರುತ್ತೆ. ಎಲ್ಲ ಕಡೆ ಪ್ರೊಡ್ಯೂಸರ್ಸ್ ಯಾರೋ ಒಂದು ಸಕ್ಸಸ್ಫುಲ್ ಆರ್ಟಿಸ್ಟ್ ನಟನನ್ನು ನಂಗೆ ಅದು ಮಾಡ್ಕೊಡಿ ಇದು ಮಾಡ್ಕೊಡಿ ಅಂತ ಕೇಳೋದು, ಎಲ್ಲಿ ರಿಜೆಕ್ಟ್ ಮಾಡ್ಬಿಡ್ತಾರೆ ಅಂತೇಳಿ ಮಾತಾಡಿ ಒಂದು ದಿವಸ ಆದಮೇಲೆ ಸರ್ ನನಗೊಂದು ಆಸೆ ಇದೆ, ನನ್ನ ಮಗ ಒಬ್ಬ ಹಿಂಗಿದ್ದಾನೆ, ರಿಟರ್ನ್ ಆಗಿದ್ದಾನೆ, ಕಿಸ್ ಫಿಲಿಮ್ ಮಾಡಿ ಪೆಂಡಿಂಗ್ ಸ್ವಲ್ಪ ಲಾಂಗ್ ಗ್ಯಾಪ್ ಇತ್ತು. ಸೊ ನಾನು ಹುಡುಕ್ತಾ ಇದ್ದೆ ಯಾವ ಕತೆ, ಯಾರ ಈ ಒಂದು ಸ್ಟೋನ್ ಮೀನ್ಸ್ ಕಲ್ಲನ್ನು ತಗೊಬಂದು ಕೊಟ್ಟರೆ ಯಾರು ಅದು ಪುತ್ಥಳಿಯನ್ನಾಗಿ ವಿಗ್ರಹವಾಗಿ ಕೆತ್ತಾರೆ ಅಂತ ಒಂದು ಯೋಚನೆಯಲ್ಲಿದ್ದಾಗ ನನಗೆ ಆ ದೇವರು ಕೊಟ್ಟ ಏನೋ ಗೊತ್ತಿಲ್ಲ, ಅಟ್ಲೀಸ್ಟ್ ಇವು ನನಗಿಂತ ಹೆಚ್ಚಾಗಿ ಇವನಾಣೆ ಬರೆಯೋದಕ್ಕೆ ಇಂಥವ್ರು ಸಿಕ್ಕಿದ್ರಲ್ಲ ಅಂತ ಖುಷಿ ಆಯಿತು. ಸೊ ಇವರು ಮತ್ತು ಶ್ರೀಮತಿ ಕಾಪಿಕಾಡ್ ಅಮ್ಮ ನನ್ನ ಮಗನ ತಂದು, ಅಮ್ಮ ಇದು ನಿನ್ನ ಮಗ, ನೀವೇ ನೋಡ್ಕೊಳ್ಳಿ, ಏನು ಮಾಡ್ತೀರೋ ನಿಮ್ಗೆ ಸಂಬಂಧಪಟ್ಟಿದ್ದು ಅಂತೇಳಿ ಹೆಂಗೆ ಅವರು ಮನವೊಲಿಸಿ ಸರ್ನ ನಾನು ಅವರು ಸ್ಟೋರಿ ನಾನು ಯಾವತ್ತೂ ಕೇಳೋಕ್ಕೆ ಹೋಗಲಿಲ್ಲ. ಸರ್ ಯಾವ ಥರ ಅಂತ ಸುಮ್ಮನೆ ಕೇಳಿದಾಗ ಅವ್ರು ಒಂದೇ ಒಂದು ಲೈನ್ ಹೇಳಿದ್ರು, ನನಗೆ ಸಾಕಾಗೋಯ್ತು, ಬೇಡ ಸರ್ ನನಗೆ ಹೇಳ್ಬೇಡಿ, ನನಗೆ ಕ್ಯೂರಿಯಾಸಿಟಿ ಹೊರಟೋಗ್ತದೆ. ಆ ಒಂದು ಲೈನಲ್ಲೇ ನನಗೆ ಮೈಯೆಲ್ಲ ಜುಮ್ ಅಂತ ಒಂದು ತಡಿ ಒಂದು ಲೈನ್ ಸ್ಟೋರಿ ಹೇಳಿದ್ರು. ಸರ್ ನಾನು ಏನೂ ಮಾತಾಡಲಿಲ್ಲ ಸರ್, ಎಷ್ಟನ್ನಾಗಲಿ ನಿಮಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ, ಒಂದು ನೀವು ತೀಡಿ ಒಂದು ಪ್ರತಿಭೆನಾಗಿ ಮಾಡಿ ಸರ್ ಅಂತ ಒಂದು ನನ್ನ ಮನಸ್ಸು ಪೂರ್ವಕವಾಗಿ ನಾನು ಅವ್ರಿಗೆ ಕೇಳಿಕೊಂಡೆ. ಗಾಡ್ ಬ್ಲೆಸಸ್, ಖಂಡಿತ ಅವ್ರಿಗೆ ಕೊಟ್ಟೆ. ಇವರು ನಾನು ಏನು ಅಂದ್ಕೊಂಡಿದ್ದು ಅವರು ಫಸ್ಟ್ ಲೈನ್ ಸ್ಟೋರಿ ಲೈನ್ ಹೇಳಿದ್ದಕ್ಕಿಂತ 100 ಟೈಮ್ಸ್ ಬಂದಿದೆ. ಆಮೇಲೆ ಇಲ್ಲಿ ನನ್ನ ಸಿನಿಮಾಗಿಂತ ನಾನು ಅಂದ್ಕೊಂಡಿದ್ದೆ, ನಾನು ನನ್ನ ಕಾಲೇಜ್ ಟೀಚರು ಪ್ರೊಫೆಸರ್ ದೊಡ್ಡಗೌಡರು ಅವರಿಂದ ಒಂದು ಹಾಡು ಬರೆಸ್ಬೇಕು ಅಂತ ಒಂದು ಆಸೆ ಇತ್ತು. ನಮ್ಮ ಈ ಮುಂಗಾರ ಮಳೆ ಸಕ್ಸಸ್ಫುಲ್ ಸಾಹಿತಿ ಜಯಂತ್ ಕಾಯ್ಕಿಣಿ ಸರ್ ಅವ್ರದ್ದು ಸಹ ಇದೇ ಸಿನಿಮಾದಲ್ಲಿ ಆಸೆ ನೆರವೇರಿತು. ಹಾಗೆ ಪುರುಷೋತ್ತಮನ ಪ್ರಸಂಗ ಸಿನಿಮಾ ಕನ್ನಡದಲ್ಲಿ ನಟನಾಗಿ ಗುರುತಿಸಿ ಹೆಸರು ಗಳಿಸಿರುವ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಮೊದಲ ಬಾರಿಗೆ ಕನ್ನಡದಲ್ಲಿ ಕತೆ, ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆಯನ್ನ ಬರೆದು ಸಿನಿಮಾ ನಿರ್ದೇಶಿಸಿದ್ದಾರೆ. ಅರ್ಜುನ್ ಕಾಪಿಕಾಡ್ ಸಹ ನಿರ್ದೇಶಕರಾಗಿ ಸಾಥ್ ನೀಡಿದ್ದಾರೆ. ಟೆಕ್ನಿಕಲ್ ವಿಷಯಗಳನ್ನಾಡ ವಿಷ್ಣು ಪ್ರಸಾದ್ ಸರ್ ನಮ್ಮ DOP ಆದ ಕೆಲಸ ಮಂದಿರ ಮಸ್ತ್ ಮಲಮಲ್ಲ ನಮ್ಮ ತೊಡುತ್ತ ಸಿನಿಮಾಲಗಿ ಭಾರಿ ಶೋಕದ ಸಿನಿಮಾಟೋಗ್ರಫಿನ ಮಾಲ್ತೀನಿ ಅಂಚಿಂದ ವಿಷ್ಣು ಸರ್ ಇಂಕಲ್ನ ಪುರುಷೋತ್ತಮ ಪ್ರಸಂಗಡ ಕೆಲಸ ಮಂದಿರ ಅಂಚನಿದೆ ಪದ್ಯ ಆಲ್ರೆಡಿ ನಮ್ಮ ಬ್ಯಾಂಗ್ಳೂರು ಅವಳು ನಮ್ಮ ಕರ್ನಾಟಕದ ಮಸ್ತ್ ಕೇಂದ್ರ ತಿಕ್ಕೊಂಡು ಒಂಜಿ ನಕುಲ್ ಅಭಯಂಕರ್ ನಮ್ಮ ಒಂದು ಅದ್ಭುತ ಮ್ಯೂಸಿಕ್ ಡೈರೆಕ್ಟರ್ ಆರಿತೆ ಮಸ್ತ್ ಸಿನಿಮಾಡು ಬಿಸಿ ಅದು ಕೆಲಸ ಮಾಡ್ಕೊಂಡು ಹಂಚಿದ್ದಾರೆ. ಎಂಕಲ್ನ ಸಿನಿಮಾಗೆ ಆರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಅಂಚನೆ ಟೆಕ್ನಿಕಲ್ ಅಸೋಸಿಯೇಟ್ಸ್ ನಂದು ಬಂದಾಗ ಪ್ರಶಾಂತ್ ಕಲ್ಲಡ್ ಕಾವಾಡು, ವಿಕ್ರಮ್ ದೇವಾಡಿ ಕಾವಾಡು, ಅನೂಪ್ ಸಾಗರ್ ಒಂಜಿ ನಾಯಕ ನಟಿ ಆಂಡ ಎಂಕಲ್ನ ಸಿನಿಮಾಡ ಆ್ಯಸ್ ಅನ್ ಅಸೋಸಿಯೇಟ್ ಆರ್ಲ ಕೆಲಸ ಮಾಡಿದ್ದಾರೆ. ಐದು ಬೊಕ್ಕ ಸಂದೀಪ್ ಶೆಟ್ಟಿ ಎಂಕಲ್ನ ಸಿನಿಮಾಡು ಎಕ್ಸಿಕ್ಯೂಟಿವ್ ಆದ ಕೆಲಸ ಮಾಡಿದ್ದಾರೆ. ಅಂಚನೆ ನಾ ಮಮ್ಮಿ ಶರ್ಮಿಲಾ ದೇವದಾಸ್ ಕಾಪಿಕಾಡ್ ಆರ್ಲ ಒಂಜಿ ಒನ್ ಆಫ್ ದಿ ಪ್ರೊಡಕ್ಷನ್ ಕಂಟ್ರೋಲ್ ಲಕ ಅವ್ರು ಹ್ಯಾಂಡಲ್ ಮಾಡ್ತಿದ್ದಾರೆ. ಆ್ಯಂಡ್ ಕುಡಂಜಿ ನಮ್ಮ ಮಾತೆಲ್ಲ ಬಂದಾಗನೇ ಒಂದು ಉಬರ್ದ ಮುತ್ತು ಎಂಕಲ್ನ ಪುತ್ತಾಕ ಅರ್ಧವಾಸಿ ಯಾನು ಶೂಟಿಂಗ್ ಆಯ್ನಟ ಮಸ್ತ್ ಸಪೋರ್ ಎತ್ತೆ. ಶೂಟಿಂಗ್ ಮುಗಿನಾಗ ಯಾನು ತೋರಾವಡ ಕಾರಣ ಆರೆ ಆತು ಬಿರಿಯಾನಿ ತಿನ್ಬಾದೆ ನಿಂಗೆ ಬೇತೆ ಕಡೆ ಹಿಡ್ದುಕೊಳೋದು ಫಿಲ್ಮ್ ದೊಟ್ಟಿಗೆ ಬಿರಿಯಾನಿ. ಸೊ ಅಂಚಿಂದ ಬಂಗಾರ ಮನಸ್ಸ ಪುತ್ತಾಕ ಎಂಕಲ್ನೊಟ್ಟಿಗಿತ್ತೇರು. ಸೊ ಒಂಜಿ ಕಲೆಕ್ಟಿವ್ ಎಫರ್ಟ್ ಪೂರ ಒಟ್ಟು ಸೇರಿದು ಒಂಜಿ ಎಡ್ಡೆ ಸಿನಿಮಾ ಮನ್ಪೋಡು ಒಂದು ಪಿದಾಡ್ದ ಕನ್ನಡೋಡು. ಸೊ ನಿಕಲ್ನ ಆಶೀರ್ವಾದ ಎಂಕಲ್ನ ತಂಡದ ಮೆತ್ತಿತ್ತೇನಂದಾಂಡು ನನ್ನಾತ್ ಎಂಕಲ್ ಎಡ್ಡೆ ಸಿನಿಮಾ ಮನ್ಪು ಅಂಚನೆ ಈ ಸಿನಿಮಾನ ಎಡಿಟ್ ಮಾಡ್ತಿದ್ದೀನಿ. ಎಂಕಲ್ನ ಸುಜಿತ್ ನಾಯಕ್ ಚಂಡಿಕೋರಿ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಪಡೆಯ ಅಂಚಿಂದ ಒಂಜಿ ಎಡಿಟರ್ ಸುಜಿತ್ ನಾಯಕ್ ಎಂಕ್ಲೆಗೆ ಎಡಿಟರ್ ಆದ ಕೆಲಸ ಮಾಡಿದ್ದೇನೆ. ಸೊ ಒಂದು ಎಂಕಲ್ನ ಒಂದು ತಂಡ. ಸೊ ತಾರಾಂಗಣದಲ್ಲಿ ನಾಯಕ ನಟ ಅಜಯ್, ನಟಿ ರಿಷಿಕಾ ನಾಯಕ್, ದೀಪಿಕಾ, ಡಾಕ್ಟರ್ ದೇವದಾಸ್ ಕಾಪಿಕಾಡ್, ನವೀನ್ ಡಿ ಪಡೀಲ್, ಅರವಿಂದ್ ಪೋಳಾರ್, ಭೋಜರಾಜ್ ವಾಮಂಜೂರು,
ಸಾಯಿ ಕೃಷ್ಣ ಕುಡ್ಲ, ಶೋಭರಾಜ್ ಬಾಬೂರು, ದೀಪಕ್ ರೈ ಪಾಣಾಚೆ, ಚೇತನ್ ರೈ ಮಾಣಿ, ಜ್ಯೋತಿ ಶೆಟ್ಟಿ ಸೇರಿದಂತೆ ಅನೇಕ ಕಲಾವಿದರು ಅಭಿನಯಿಸಿದ್ದಾರೆ. ತುಂಬ ಚೆನ್ನಾಗಿ ಮಾಡಬೇಕು ಅಂತ ಆಸೆ ಇರುತ್ತೆ. ಆಟ ಆಡಬೇಕಾದ್ರೆ ಒಳ್ಳೆ ಪ್ಲೇಯರ್ಸು, ಒಳ್ಳೆ ಗ್ರೌಂಡು, ಒಳ್ಳೆ ವೆದರು ಎಲ್ಲ ಬೇಕು ಅಂತಾರೆ. ಅದೇ ಥರ ಸಿನಿಮಾ ಮಾಡಬೇಕಾದ್ರೆ ಒಳ್ಳೆ ಡೈರೆಕ್ಟರು, ಒಳ್ಳೆ ಟೆಕ್ನಿಕಲ್ ಟೀಮು, ಒಳ್ಳೆ ಆರ್ಟಿಸ್ಟು, ಒಳ್ಳೆ ಸ್ಟೋರಿ, ಒಳ್ಳೆ ಮ್ಯೂಸಿಕ್ಕು ಪ್ಲಸ್ ಸಾಂಗ್ ಬರೆದಿರೋರು ಒಳ್ಳೆ ಟೀಮ್ ಬೇಕು ಅನ್ನೋದು ನಮ್ಮ ಆಸೆ ಇತ್ತು. ನಮ್ಮ ಕೆಪಾಸಿಟಿ ಮೀರಿ ನಾವು ಕಷ್ಟಪಟ್ಟು ಎಲ್ಲರನ್ನೂ ಕನ್ವಿನ್ಸ್ ಮಾಡಿ ಒಂದು ಸಿನಿಮಾಲ್ಲಿ ಹಾಕಿದ್ದೀವಿ ಅನ್ನೋ ಒಂದು ನಂಬಿಕೆ ಇದೆ. ನೀವು ಇವಾಗ ನಮ್ಮ ತಂದೆ ಹೇಳಿದಂಗೆ ನಾನು 5ನೇ ಕ್ಲಾಸಿಂದನೂ ಒಂದು ರಂಗಭೂಮಿ ಅಭ್ಯಾಸ ಮಾಡಿಕೊಂಡು ಹೈಯರ್ ಸ್ಟಡೀಸ್ ಆದಮೇಲೆ ಟೊರೊಂಟೊ ಫಿಲಮ್ ಸ್ಕೂಲ್ನಲ್ಲಿ 3 ವರ್ಷ ಡಿಪ್ಲೊಮಾ ಕೋರ್ಸ್ನ ಆ್ಯಕ್ಟಿಂಗ್ ಇನ್ ಸಿನಿಮಾಟೋಗ್ರಫಿ ಡಿಪ್ಲೊಮಾ ಕೋರ್ಸ್ ಮುಗಿಸಿ ವಾಪಸ್ ಬಂದು 2-3 ಫಿಲಮಲ್ಲಿ ಒಂದು ಚಿಕ್ಕ ಚಿಕ್ಕ ರೋಲ್ ಮಾಡಿ ಫೈನಲಿ ಒಂದು ಪುರುಷೋತ್ತಮನ ಪ್ರಸಂಗದಲ್ಲಿ ಪುರುಷೋತ್ತಮನಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇದನ್ನು ಡೈರೆಕ್ಟ್ ಮಾಡಿದವರು ನನ್ನ ಯೂನಿವರ್ಸಿಟಿ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಸರ್. 3 ತಿಂಗಳ ಕಾಲ ಒಂದು ವರ್ಕ್ಶಾಪ್ ಕೊಟ್ಟು ನಾವು ಸೆಟ್ಗೆ ಓದಿದ್ದು. ನಾನು ಟೊರೊಂಟೊ ಫಿಲಮ್ ಸ್ಕೂಲಲ್ಲಿ ಏನು ಕಲಿತ್ನೋ ಅದು ಫಸ್ಟ್ ಸ್ಕೂಲ್ ಆಗಿದ್ದರೆ ನನ್ನ ಸೆಕೆಂಡ್ ಸ್ಕೂಲ್ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಸರ್. ನನಗೆ ತುಂಬ ಚಿಕ್ಕವನಿಂದನೂ ಈ ಕರಾವಳಿ ಪ್ರದೇಶದ ಒಂದು ನಂಟಿದೆ. ನಾನು ಇಲ್ಲಿ ಕೂಡ ಒಂದು ಸ್ಕೂಲಿಂಗ್ ಮಾಡಿದ್ದೀನಿ. ಸೊ ನಾನಿವಾಗ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳಬೇಕಂದ್ರೆ, ಪುರುಷೋತ್ತಮ ಎಲ್ಲರಲ್ಲೂ ಒಬ್ಬೊಬ್ಬ ಪುರುಷೋತ್ತಮ ಇರ್ತಾನೆ. ಏನಾದರೂ ಮಾಡಬೇಕು, ಔಟ್ ಆಫ್ ದ ಬಾಕ್ಸ್ ಏನಾದರೂ ಥಿಂಕ್ ಮಾಡಬೇಕು, ತನ್ನ ಫ್ಯಾಮಿಲಿ ಮೇಲ್ಗಡೆ ತೊಗೊಂಡೋಗ್ಬೇಕು ಅಂತ ಎಲ್ಲ ಕ್ಷೇತ್ರದಲ್ಲೂ ಈ ಒಂದು ಕಷ್ಟ ಬರ್ತದೆ. ಸೊ ಅದೇ ರೀತಿ ಈ ಫಿಲಮಲ್ಲಿ ನಾನು ದುಬೈಗೆ ಹೋಗಬೇಕು ಅಂತ ಒಂದು ಕನಸಿರ್ತದೆ ಪುರುಷೋತ್ತಮನಿಗೆ. ಅವನು ಹೋಗ್ತಾನೋ ಇಲ್ವೋ, ಅವನು ಮುಂದೆ ಬರುವ ಒಂದು ಪ್ರಸಂಗಗಳೇ ಪುರುಷೋತ್ತಮನ ಪ್ರಸಂಗ. ತುಂಬ ಖುಷಿ ಆಗ್ತದೆ ಇಲ್ಲಿ ಬಂದು ವರ್ಕ್ ಮಾಡಲಿಕ್ಕೆ. ಸೊ ಅದೇ ರೀತಿ ಮಾರ್ಚ್ 1 ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸಿನಿಮಾದಲ್ಲಿ. ಸೊ ದಯವಿಟ್ಟು ಎಲ್ಲರೂ ನಿಮ್ಮ ಆಶೀರ್ವಾದ, ಪ್ರೀತಿ, ಬೆಂಬಲ ನನ್ನ ಮೇಲೆ ಮತ್ತು ನನ್ನ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ತುಂಬ ಥ್ಯಾಂಕ್ ಯು. ಮೂವಿಲಿ ಏನೇ ಮಾಡಿದ್ರು ಆ್ಯಕ್ಟಿಂಗ್, ಇದಕ್ಕೆ ಕಾರಣ ದೇವದಾಸ್ ಸರ್. ಬಿಕಾಸ್ ಅವರೇ ನನಗೆ ಆ್ಯಕ್ಟಿಂಗ್ ಎಲ್ಲ ಹೇಳಿಕೊಟ್ಟಿದ್ದು. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಸಂತೋರು, ವಿಕ್ಕಿ ಅಣ್ಣ, ಅನೂಪ್ ಸಾಗರ್, ಸ್ಯಾಂಡಿ ಅವರು, ಪ್ರಶಾಂತ್ ಅವರು, ಇವರೆಲ್ಲ ತುಂಬ ಸಪೋರ್ಟ್ ಮಾಡಿದರು. ಬಿಕಾಸ್ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಎಲ್ಲ ಫೇಸ್ ಮಾಡ್ತಿದ್ದಿದ್ದು. ಇಟ್ ವಾಸ್ ಗುಡ್ ಫೀಲಿಂಗ್. ಆ್ಯಂಡ್ ಅಜಯ್ ತುಂಬ ಕೇರಿಂಗ್ ಆ್ಯಕ್ಚುಲಿ. ಏನೇ ನಮ್ಮಿಬ್ಬರದ್ದು ಸೀನ್ ಬಂದಾಗ ಕೂಲಾಗಿ ಮಾಡು, ಏನಾಗಲ್ಲ, ಆರಾಮ್ಸೆ ಮಾಡು, ಟೇಕ್ ಯುವರ್ ಓನ್ ಟೈಮ್ ಅಂತ ಹೇಳ್ತಿದ್ರು. ತುಂಬ ಸಪೋರ್ಟ್ ಮಾಡಿ ನನ್ನ ಜೊತೆ ಮಿಂಗಲ್ ಆಗಿ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಹೇಳ್ತಿದ್ರು, ಆರಾಮ್ಸೆ ಮಾಡು ಅಂತ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ನಾಯಕ ನಟ ಅಜಯ್, ನಟಿ ದೀಪಿಕಾ, ಸಹ ನಿರ್ದೇಶಕ ಅರ್ಜುನ್ ಕಾಪಿಕಾಡ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.